ರೇ 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 ರಾ ರೇ 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 ರಾ ಸರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ಸರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಮದ್ದಾಲೆ ದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ ಮದ್ದಾಲೆ ದನಿಯೊಳು ತಂಬೂರಿ ಅದ ತಿದ್ದ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ಸರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳದೀಶನ ಓದು ಪುರಾಣದಿ ರೇ 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 ಶಿಶುನಾಳದೀಶನ ಓದು ಪುರಾಣದಿ ಹಸನಾಗಿ ಬಾರಿಸು ತಂಬೂರಿ ಸರವಲ್ಲ ತಗಿ ನಿನ್ನ ತಂಬೂರಿ ಸ್ವರಂ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ಸರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಆರಾಧನೆ ಗುರುವಿನ ಅನುಗ್ರಹ ತಾಯಿ ಭುವನೇಶ್ವರಿಯ ಪ್ರಾರ್ಥನೆ ಮಾಡ್ತಾ ದೇವನಹಳ್ಳಿ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತಕ್ಕಂತಹದ್ದು ಕನ್ನಡದ ನುಡಿ ಜಲ ಭಾಷೆ ಇದಕ್ಕಾಗಿ ಹಗಲಿರುಳು ಶ್ರಮಿಸಬೇಕಾದ್ದು ಕನ್ನಡಿಗರ ಧರ್ಮ. ಅಂಥದ್ರಲ್ಲಿ
ಕನ್ನಡ ಸಾಹಿತ್ಯ ಸಮ್ಮೇಳನದ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕೈಂಕರ್ಯ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯನ್ನು ಹೊತ್ತು ಇವತ್ತು ದೇವನಹಳ್ಳಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಕನ್ನಡದ ತೇರನ್ನ ಮೆರವಣಿಗೆ ಮಾಡಿ ಕೃಷ್ಣಪ್ಪರವರ ನುಡಿಮುತ್ತಗಳನ್ನು ಆಲಿಸೋದು ಒಂದು ಭಾಗ್ಯ. ಯಾಕೆಂದ್ರೆ ಸಮ್ಮೇಳನದ ಅಧ್ಯಕ್ಷರು ಕೃಷ್ಣಪ್ಪರವರು ಅವರು ಮಾತಾಡುವಂತಹ ಆ ಮಾತಿನ ಪದಪುಂಜಗಳಿದೆಯಲ್ಲ, ಅದು ಬಹಳಷ್ಟು ಸ್ಪಷ್ಟತೆ ಇರತಕ್ಕಂತಹದ್ದು. ಕನ್ನಡದ ನುಡಿ, ಕನ್ನಡದ ಬಗ್ಗೆ ಗೌರವ, ಜೊತೆಗೆ ಕನ್ನಡದ ಪ್ರತಿನಿತ್ಯದ ಈ ತೇರನ್ನು ಎಳೆಯುವಂತಹ ಈ ಕಾಯಕ, ಇದು ತಾಯಿ ಭುವನೇಶ್ವರಿಯ ಸೇವೆ, ಭುವನೇಶ್ವರಿಯ ಆರಾಧನೆ, ಇದು ಮಹತ್ತರವಾಗಿರ್ತಕ್ಕಂಥದ್ದು. ಇಂಥದ್ರಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರ್ತಕ್ಕಂತಹ ಬಿ ಕೆ ನಾರಾಯಣ ಸ್ವಾಮಿರವರು ನಿಮಗೂ ಪರಿಚಯ, ನನಗೂ ಚಿರಪರಿಚಿತ. ಆದರೆ ಮಾತಿನ ಮಧುರತೆ, ಒಂದು ಸ್ವರ, ನಾವು ಈ ಒಂದು ರಾಜ್ಯದಲ್ಲಿ ಕರ್ನಾಟಕದಲ್ಲಿದ್ದು ಕನ್ನಡವನ್ನು ಆರಾಧಿಸ್ತಾ, ಕನ್ನಡವನ್ನೇ ಆರಾಧಿಸಿ ಕನ್ನಡದ ನುಡಿಯನ್ನು ನುಡಿದು ಕನ್ನಡದ ಬಗ್ಗೆ ಹೆಚ್ಚು ನಾವು ಕಾಳಜಿ ಇಟ್ಟುಕೊಂಡು ಮುಂದಿನ ಪ್ರಜೆಗಳಿಗೆ, ಪುಟ್ಟ ಪುಟಾಣಿ ಮಕ್ಕಳಿಗೂ ಸಹಿತ ಕನ್ನಡದ ಅರಿವನ್ನು ಸಾಕಷ್ಟು ಮೂಡಿಸಬೇಕಾಗಿದೆ. ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಧ್ವನಿ ಎದ್ದೇಳ್ತಿರೋದೇನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ಎಂಬತಕ್ಕಂಥದ್ದು ಬಹಳಷ್ಟು ಇದೆ. ಬೇಕು ಇಂಗ್ಲಿಷ್ ಬೇಡ ಅಂತ ಹೇಳೋದಿಲ್ಲ. ಆಂಗ್ಲ ಭಾಷೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ, ಎಲ್ಲರ ಮನೆ ಮಕ್ಕಳಿಗೂ ಬೇಕು. ಆದರೆ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಬೇಕು. ಕನ್ನಡದ ನುಡಿ ಇರಬೇಕು, ಕನ್ನಡದ ಮಾತಿರಬೇಕು, ಕನ್ನಡದ ಶುದ್ಧ ಜಲಕ್ಕಾಗಿ ನಾವೆಲ್ಲರೂ ಸಹಿತ ಹೋರಾಡಬೇಕು. ಅಂತಹದ್ರಲ್ಲಿ ಈ ಸಾಹಿತ್ಯ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತಕ್ಕಂಥದ್ದು ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥ ಕವಿಗಳನ್ನ ನಾವು ಗೌರವಿಸ್ತಕ್ಕಂಥದ್ದು. ಹಾಗೆ ಸಾಹಿತ್ಯದ ಬಗ್ಗೆ ಮೊದಲಿಂದಲೂ ಸಹಿತ ಸಾಕಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನವನ್ನು ಕಟ್ಟಿಕೊಂಡು ಬಂದಿರತಕ್ಕಂಥ ಈ ಸಾಕಷ್ಟು ಜನ ನಮ್ಮ ಕನ್ನಡದ ಹಿರಿಯರನ್ನ ನಾವು ಗೌರವಿಸುವಂಥದ್ದು. ಹಾಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಈ ಕನ್ನಡದ ಹಬ್ಬವನ್ನ, ಕನ್ನಡದ ನುಡಿದೇರನ್ನ, ಇದನ್ನು ಮತ್ತಷ್ಟು ರಾಜಿಸುವಂಥದ್ದಾಗ್ಲಿ, ಮತ್ತಷ್ಟು ಅಭಿವೃದ್ಧಿಪಡಿಸುವಂಥದ್ದಾಗ್ಲಿ. ಹಾಗೆ ದೇವನಹಳ್ಳಿ ತಾಲೂಕಲ್ಲಿ ಇವತ್ತು ನಡೆದಂತ ಈ ಕಾರ್ಯಕ್ರಮ ಮತ್ತೊಮ್ಮೆ ಇನ್ನಷ್ಟು ಅದ್ಧೂರಿತವಾಗಿ ನಡೀಲಿ. ಕನ್ನಡದ ನಾಡು, ಕನ್ನಡದ ನುಡಿ, ಕನ್ನಡದ ಜಾತ್ರೆ ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಲಿ, ಅವರೆಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಬೋಲೋ ಭಾರತ್ ಮಾತಾ ಕಿ.
ಶಿವಾಯ. ಓಂ ನಮಃ ಶಿವಾಯ. ಘಾಟಿ ಕ್ಷೇತ್ರದ ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಎಂಬತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿ ನಡೀತಿರ್ತಕ್ಕಂಥ ಈ ಶುಭ ಸಂದರ್ಭ, ಘನ ಸರ್ಕಾರದ ವತಿಯಿಂದ ಈ ಒಂದು ಶುಭ ವಿವಾಹ ಸರ್ವರಿಗೂ ಸಮತನವಾಗಿರ್ತಕ್ಕಂತಹ ಸುಂದರವಾದಂತಹ ಒಂದು ಬಾಳನ್ನ ಕಲ್ಪಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ಒಂದು ಕ್ರಾಂತಿ, ಇದು ಬಹಳ ಒಳ್ಳೆಯ ಒಂದು ಬೆಳವಣಿಗೆ. ಜಾತಿ ಮತ ಭೇದ ಪಂಥಗಳಿಲ್ದಿರ ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ಬಹಳ ಅರ್ಥಗರ್ಭಿತವಾಗಿದೆ. ಶುಭ ವಿವಾಹ ಎಂಬತಕ್ಕಂತಹ ಶೀರ್ಷಿಕೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಮದುವೆಯನ್ನು ಈ ದೈವ ಸಾನ್ನಿಧ್ಯದಲ್ಲಿ ಮಾಡಿಕೊಂಡು ದೇವರ ಆಶೀರ್ವಾದ ಪಡಿತಾ ಬಂದಿರತಕ್ಕಂತಹ ಗಣ್ಯರ ಆಶೀರ್ವಾದ ಪಡಿತಾ ಒಂದು ದಂಪತಿಗಳ ಮದುವೆ ಆಗಬೇಕಾದ್ರೆ ದಂಪತಿಗಳ ಮದುವೆ ಸಮಯದಲ್ಲಿ ನೀವು ಕರೆಸುವಂತಹ ಒಂದಿಷ್ಟು ಜನ ಮಾತ್ರ. ಆದರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರಾಧಿಪತಿ ಹಾಗೂ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರು ಇಷ್ಟೂ ಜನಗಳ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮಂಗಳ ಕಾರ್ಯಕ್ಕೆ ಸಂಪೂರ್ಣವಾದಂಥ ಭಗವಂತನ ಕೃಪೆ ಇದೆ. ಅದಕ್ಕಾಗಿ ನವದಂಪತಿಗಳು ತಾವೆಲ್ಲರೂ ಸಹಿತ ನಿಮ್ಮ ಪರಿವಾರದಿಂದ ಏನು ಒಪ್ಪಿಗೆಯನ್ನು ತೆಗೆದುಕೊಂಡು ಸಂತೋಷದಿಂದ ಇವತ್ತು ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀರಿ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ. ಹಾಗೆ ಈ ಒಂದು ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೋಸ್ಕರ ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ ಸಂರಕ್ಷಣೆಗೋಸ್ಕರ, ಜೊತೆಗೆ ಪ್ರತಿನಿತ್ಯದ ಕಾಯಕದಲ್ಲಿ ಸುಖ ಸಂತೋಷ ನೆಮ್ಮದಿ ಪ್ರತಿಯೊಬ್ಬ ವ್ಯಕ್ತಿ ತಾನು ಶ್ರಮಿಸ್ತಕ್ಕಂತಹದ್ದು ತನ್ನ ಕುಟುಂಬ ಚೆನ್ನಾಗಿರಲಿ, ದಾಂಪತ್ಯ ಚೆನ್ನಾಗಿರಲಿ, ನೆಮ್ಮದಿ ಇರಲಿ ಅಂತ. ಆ ನೆಮ್ಮದಿಯ ಬದುಕಿಗೆ ಹೊಸದಾದಂಥ ಪಾದವನ್ನು ಪದಾರ್ಪಣೆ ಮಾಡಿರ್ತಕ್ಕಂಥ ನವದಂಪತಿಗಳಿಗೆ ಭಗವಂತನ ಸಂಪೂರ್ಣ ಕೃಪೆ ಇರಲಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಘನ ಸರ್ಕಾರದ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ರತಿ ಯಾವುದೇ ಕಾರ್ಯಕ್ರಮಕ್ಕೆ ಹೊರಟರು ಅವರ ಮೊದಲ ಧ್ವನಿ ಸಾಧ್ಯವಾದಷ್ಟು ನೊಂದು ಬೆಂದಿರ್ತಕ್ಕಂತಹವರಿಗೆ, ಸಂಕಷ್ಟದಲ್ಲಿರ್ತಕ್ಕಂತಹವರಿಗೆ, ಒಂದು ಬಡ ಕುಟುಂಬದಲ್ಲೂ ಸಹಿತ ಅದ್ಧೂರಿತವಾದಂಥ ಮದುವೆ ಆಗಬೇಕು. ಛತ್ರದಲ್ಲಿ ಮದುವೆ ಮಾಡಿ ಸಾಕಷ್ಟು ದುಡ್ಡು ಕಾಸನ್ನು ಖರ್ಚು ಮಾಡಿಕೊಂಡು ಮುಂದಕ್ಕೆ ಸಾಲದ ಬಾಧೆ ತಗಲಾಕೊಳ್ಳದಿರ ಮದುವೆಯನ್ನು ಅಚ್ಚುಕಟ್ಟಾಗಿ ನಡೆಸುವಂತಹ ಒಂದು ಪ್ರಕ್ರಿಯೆ ಆಗಲಿ ಅಂತ ಹೇಳಿ ಇವತ್ತು ರಾಜ್ಯದಾದ್ಯಂತ ಪ್ರತಿ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ನಮ್ಮ ಧಾರ್ಮಿಕ ದತ್ತಿ ಕ್ಷೇತ್ರದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಗುರುತಿಸಿ ಆ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹ ಆಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇದು ನಡೀತಾ ಇದೆ. ಇಂಥ ಕೈಂಕರ್ಯಕ್ಕೆ ಇವತ್ತು ಆಗಮಿಸಿರ್ತಕ್ಕಂತಹ ನಮ್ಮ ನಾರಾಯಣ ಸ್ವಾಮಿಯವರು, ವೆಂಕಟರಮಣಯ್ಯವರು ಹಾಗೂ ಇನ್ನು ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರಿದ್ದೀರಿ. ಈ ಒಂದು ಘಾಟಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಈ ಸುತ್ತಮುತ್ತ ಭಾಗದ ನಾಯಕರು ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಹರಸಿ ಆಶೀರ್ವಾದ ಮಾಡಲಿಕ್ಕೆ ರವಿಶಂಕರ್ ಗುರೂಜಿ ಅವರು ಸಹಿತ ಆಗಮಿಸಿದ್ದು ಇದು ಬಹಳ ಸಂತೋಷವಾದಂತಹ ವಿಚಾರ. ಅಂತಹ ಮೇರು ಪರ್ವತದಂತಹವರು ಸಹಿತ ಇಲ್ಲಿ ನಿಮ್ಮನ್ನು ಹರಿಸಲಿಕ್ಕೆ ಆಶೀರ್ವದಿಸಲಿಕ್ಕೆ ಬಂದಿದ್ದಾರೆ. ಅಂದರೆ ಇಂತಹ ಒಂದು ಮದುವೆ, ಈ ಶುಭ ದಿನ, ಇದೊಂದು ಸುದಿನ. ಈ ಸುದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಭಗವಂತನ ಕೃಪೆ ಇರಲಿ. ಮತ್ತೊಮ್ಮೆ ಘಾಟಿ ಕ್ಷೇತ್ರದ ಸುಬ್ರಹ್ಮಣ್ಯೇಶ್ವರನ್ನ ನಾನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸೋಣ. ದಂಪತಿಗಳೆಲ್ಲರೂ ಸಹಿತ ಶುಭದ ಈ ಸನ್ನಿವೇಶದಲ್ಲಿ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ ಎಲ್ಲರನ್ನೂ ಸಹಿತ ಎಲ್ಲರ ಆಶೀರ್ವಾದ ಪಡೆದು ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ಭಗವಂತನ ಪ್ರಾರ್ಥನೆ ಮಾಡಿ. ಒಳ್ಳೇದಾಗಲಿ, ಶುಭವಾಗಲಿ. ಆಪ್ಯಾಸ್ಮಯಗೋತ್ರ ಚಂದಾಹ ಪಿಕ್ಷಿರಾಭಿಷೇಕೆ ವಿನಿಯೋಗ ಶಾಂತಿರಸ್ತೋ ಪುಷ್ಟಿರಸ್ತೋ ತುಚ್ಛ
ತ್ರ್ಯಂಬಕೇಶ್ವರಾಯ ನಮಃ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಸಪ್ತಪದಿ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಪ್ತಪದಿ ಕಾರ್ಯಕ್ರಮ ಘನ ಸರ್ಕಾರದ ವತಿಯಿಂದ ನಡೆದಿರತಕ್ಕಂಥ ಈ ಕಾರ್ಯಕ್ರಮ ದೈವ ಸಾನ್ನಿಧ್ಯದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಡೀತಾ ಇದೆ. ಬಡವ ಬಲ್ಲಿಗ ಎಂಬತಕ್ಕಂಥದ್ದಿಲ್ದಿರ, ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರಿಗೂ ಸಿದ್ಧ ಸರಿಸಮಾನತೆಯ ಈ ಭಾರತ ದೇಶದ ವಿಶೇಷವಾಗಿರತಕ್ಕಂತಹ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ವಿಶೇಷವಾಗಿ ನಡೀತಿರತಕ್ಕಂತಹ ಭಗವಂತನ ಕೃಪಾಶೀರ್ವಾದದಿಂದ ಸಪ್ತಪದಿ ಕಾರ್ಯಕ್ರಮ ಯಶಸ್ಸಾಗಿ ನಡೀತಾ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೂ ಸಹಿತ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ. ಭಗವಂತನ ಕೃಪೆಯೂ ಹಾಗೇ ಇದೆ. ಭಗವಂತನ ಕೃಪಾ ಕಟಾಕ್ಷದಿಂದ ಸಪ್ತಪದಿ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ಪ್ರತಿ ಡಿಸ್ಟಿಕ್ಕು, ತಾಲೂಕುಗಳಲ್ಲೂ ಸಹಿತ ವಿಶೇಷವಾಗಿ ರಾರಾಜಿಸ್ತಾ ಇದೆ. ಹಾಗೆ ಪ್ರತಿಯೊಬ್ಬರು ಸಹಿತ ತಮ್ಮ ಹೆಸರು, ನಕ್ಷತ್ರವನ್ನ, ಹೆಸರು ಹಾಗೆ ವಧುವರರ ವಿಳಾಸವನ್ನ ಸ್ಪಷ್ಟ ರೀತಿ ಆಯಾ ದೇವಾಲಯಗಳಲ್ಲಿ ಹೆಸರನ್ನು ಬರೆಸಿಕೊಳ್ಳುವಂತಹದ್ದು, ಹಾಗೆ ಬರೆಸದಾದ ನಂತರ ಅದಕ್ಕೆ ಬೇಕಾಗಿರತಕ್ಕಂಥ ದಾಖಲಾತಿ ಪತ್ರಗಳನ್ನು ಒದಗಿಸತಕ್ಕಂತಹದ್ದು, ಅದಾದ ನಂತರ ಶುಭ ಮುಹೂರ್ತದಲ್ಲಿ ವಿವಾಹಕ್ಕೆ ಯೋಗ್ಯವಾದಂತಹ ಆ ಒಂದು ಸಾನ್ನಿಧ್ಯದಲ್ಲಿ ತಾವು ಬಂದು ವಿವಾಹವನ್ನು ನಡೆಸಿಕೊಳ್ತಕ್ಕಂಥದ್ದು ಇದು ಅರ್ಥಪೂರ್ಣವಾದಂತಹ ಕಾಯಕ. ಈ ಕಾಯಕಕ್ಕೆ ಮತ್ತೊಮ್ಮೆ ಶುಭವಾಗಲಿ ಅಂತ ಶುಭವನ್ನು ಅರಸ್ತಾ ಶ್ರೀ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ಶ್ರೀ ಸರ್ಪರೂಪದ ನೋಡಿ ಕಾರ್ತಿಕ ಘಾಟಿಯ ಕ್ಷೇತ್ರ ಮನ್ಯ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು
ನಮನ 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 ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಕೊರೆದಿಹ ಮಹರ್ಷಿ ಈತ ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಕೊರೆದಿಹ ಮಹರ್ಷಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಮಹರ್ಷಿಯೇ ನಿನಗಿದು ನಮನ 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 जय देवी जय देवी दुर्गा देवी शरणं 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 निवारिणि दुःख विमोचनि दुर्गतिनाशिनि त्रिलोचनी ब्रह्मांड जननी ब्रह्मांडोदरि ब्रह्माणि जय दुर्गाम्बे दुरित निवारिणि दुःख विमोचनि दुर्गतिनाशिनि त्रिलोचनी ब्रह्मांड जननी ब्रह्मांडोदरि ब्रह्माणि जय दुर्गाम्बे
ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ सरस्वतीं सरोजहस्तीं दौलतागुं शगन्धमाल्यशोभीं भगवती हरिवल्लभे मनोज्ञे मनोत्रिभुवनभूतिकरे प्रसीदभक्तिं विष्णुपत्नीं क्षमां देवीं माधवीं माधवप्रियां विष्णुं प्रेषकीं देवीं मां यच्छतवल्लभां सरस्वतीं सरोजहस्ते दौलतागुं शगन्धमाल्यशोभीं भगवती हरिवल्लभे मनोज्ञे मनोत्रिभुवनभूतिकरे प्रसीदभक्तिं ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् जातवेदसे सर्वावसो मरादितो निदहादिवेदाः ಸನಃ ಪಾರ್ಷದ ದುರ್ಗಾಢ ವಿಶ್ವಾನಾವೇ ವಸುನುರಿತಾಚ್ಯಗ್ನಿ ದುರ್ಗೆಯ ಉಪಾಸನೆ ದುರ್ಗಾದೇವಿಯ ವಿಶೇಷವಾಗಿರ್ತಕ್ಕಂತಹ ಬೆನ್ನಗಾನಹಳ್ಳಿಯಲ್ಲಿ ಕ್ಯಾರ್ಪುರಂ ಮಾರ್ಗದಲ್ಲಿ ಬಂದರೆ ಬೆನ್ನಗಾನಹಳ್ಳಿ ಎಂಬತಕ್ಕಂಥದ್ದು ಗ್ರಾಮ ಪುಟ್ಟದಾದರೂ ಇಲ್ಲಿರ್ತಕ್ಕಂತಹ ದೇವಿಯ ಆಸ್ಥಾನ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂತಹ ಆಲಯದ ಸಾನ್ನಿಧ್ಯದಲ್ಲಿ ನೂತನವಾಗಿ ತಾಯಿ ಕನಕದುರ್ಗಾಳ ಪ್ರತಿಷ್ಠಾಪನಾ ಮಹೋತ್ಸವ ಆಗಿದೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಹಾಗೆ 3 ಶಕ್ತಿ ದೇವತೆಗಳ ಉಪಾಸನೆ ಮಾಡುತ್ತಿರತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಇದು ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ದಿವಸ ಚಂಡಿಕಾ ಮಹಾಯಾಗವನ್ನು ಸಹಿತ ಬಹಳ ಅರ್ಥಪೂರ್ಣವಾಗಿ ನಡೆಸಿದ್ದಾರೆ ಚಂಡಿಕಾ ಮಹಾಯಾಗ ಹಾಗೂ ನೂತನವಾಗಿ ಪ್ರತಿಷ್ಠಾಪನಾಗೊಂಡಂಥ ಈ ಉತ್ಸವ ಮೂರ್ತಿಗಳು ಅಂದರೆ ಮೂಲ ವಿಗ್ರಹದ ಸಂಪೂರ್ಣ ಅನುಗ್ರಹ ಇಡೀ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ ರಾಜ್ಯದಲ್ಲಿ ಆವರಿಸಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಶೀಘ್ರವಾಗಿ ಸಿಗಲಿ ಭಗವತಿಯನ್ನು ಎಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಣ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇ कात्यायनाय विद्महे कन्याकुमारी धीमहि तन्नो दुर्गे प्रचोदयात् ओम दुम दुर्गायै नमः ओम दुम दुर्गायै नमः ओम दुम दुर्गायै नमः ಮಹಿಮೆ ಹೊಗಳಲು ನಮಗೆ ಸಾಧ್ಯವೇ ನನ್ನಮ್ಮ ನಿನ್ನ ಲೀಲೆ ತಿಳಿಯುವುದು ನಮಗೆ ಸಾಧ್ಯವೇ ಜಗದಮ್ಮ ನಿನ್ನ ಮಹಿಮೆ ಹೊಗಳಲು ನಮಗೆ ಸಾಧ್ಯವೇ ನನ್ನಮ್ಮ ನಿನ್ನ ಲೀಲೆ ತಿಳಿಯುವುದು ನಮಗೆ ಸಾಧ್ಯವೇ ಜಗದಮ್ಮ ನಿನ್ನ ಚರಿತೆ ಅದ್ಭುತವಮ್ಮ ನಿನ್ನ ಶಕ್ತಿ ಅನುಪಮವಮ್ಮ ನಿನ್ನ ಚರಿತೆ ಅದ್ಭುತವಮ್ಮ ನಿನ್ನ ಶಕ್ತಿ ಅನುಪಮವಮ್ಮ ಅಮೃತ ಶಕ್ತಿ ರೂಪಿಣಿ ಶ್ರೀ ದ್ರೌಪದಿ ದೇವಿ ತಿಮಿರಾಸುರ ಸಂಹಾರಿಣಿ ಶ್ರೀ ಪಾಂಚಾಲಿ ದೇವಿ नमः शिवाय ओम नमः शिवाय ಶ್ರೀ ಕನಕದುರ್ಗಾದೇವಿ ದೇವಸ್ಥಾನ ಬೆನ್ನಗಾನಹಳ್ಳಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಬೆನ್ನಗಾನಹಳ್ಳಿ ಅಂದರೆ ಈ ಭಾಗದಲ್ಲಿ ಚನ್ನಕೇಶವ ಹಾಗೆ ಕನಕದುರ್ಗ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಬೆನ್ನಗಾನಹಳ್ಳಿಯ ಚನ್ನಕೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇದೇ ಕಳೆದ ಬಾರಿ ನಾನು ಬಂದಾಗ ಅಲ್ಲಿ ಚನ್ನಕೇಶ್ವರನ ವಿಶೇಷವಾಗಿರ್ತಕ್ಕಂತಹ ದರ್ಶನ ರಾಜ ಮಹಾರಾಜರು ಸಹಿತ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಹೊರಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಚನ್ನಕೇಶ್ವರನ ದರ್ಶನ ಮಾಡಿಕೊಂಡೇ ತಿರುಮಲಕ್ಕೆ ಹೊರಡುತ್ತಿದ್ರು ಎಂಬತಕ್ಕಂತಹದ್ದೊಂದು ಪ್ರತೀತಿ ಇದೆ ಹಾಗೆ ಇವತ್ತಿನ ದಿವಸ ಕನಕದುರ್ಗ ದೇವಸ್ಥಾನ
ಈ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಪುರಾತನವಾದಂತಹ ಇತಿಹಾಸ ಇರತಕ್ಕಂಥ ಒಂದು ಪುಟ್ಟದಾದಂತಹ ಮೂರ್ತಿ ಅಂದಿದ್ದಕ್ಕೋಸ್ಕರ ಇವತ್ತು ಇಂತಹ ಒಂದು ಬೃಹತ್ ಮಟ್ಟದ ಆಲಯ ಆಗಿದೆ. ಗ್ರಾಮ ಪುಟ್ಟದಾದ್ರೂ ಆಲಯ ಬಹಳ ದೊಡ್ಡದೆ. ಅದರಲ್ಲೂ ದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿನ ದಿವಸ ಮಹಾಗಣಪತಿ, ಕನಕದುರ್ಗ, ಓಂ ಶಕ್ತಿ, ಗ್ರಾಮ ದೇವತಾ, ಮಾರಿಗಮ್ಮ ದೇವತಾ ಪ್ರತಿಷ್ಠಾಪನಾ ಮಹೋತ್ಸವವನ್ನ ಬಹಳ ಅದ್ದೂರಿತವಾಗಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ಅದ್ದೂರಿತವಾಗಿ ನಡೆಸಿದ್ದೀರಿ. ಒಂದು ಊರು, ಗ್ರಾಮ ಅಥವಾ ಒಂದು ತಾಲೂಕು, ಒಂದು ಡಿಸ್ಟಿಕ್ಕು, ಒಂದು ಭರತಖಂಡ, ಇಂತಹ ಸಾನ್ನಿಧ್ಯಗಳಲ್ಲಿ ನಿತ್ಯವೂ ದೇವತಾರಾಧನೆ, ಪೂಜಾ ಪುನಸ್ಕಾರಗಳು, ಹೋಮ ಹವನಾದಿಗಳು, ಯಜ್ಞ ಯಾಗಾದಿಗಳು, ಹೀಗೆ ಇವೆಲ್ಲವೂ ಸಹಿತ ಎಲ್ಲಿ ಆಧ್ಯಾತ್ಮಿಕತೆಗೆ ಹೆಚ್ಚು ಶಕ್ತಿ ಇರುತ್ತೋ ಆ ಸಾನ್ನಿಧ್ಯ ಯಾವತ್ತೂ ಪವಿತ್ರತೆ ಇರುತ್ತೆ, ತನ್ನದೇ ಆದಂತಹ ಶಕ್ತಿ ಸಾನ್ನಿಧ್ಯ ಇರುತ್ತೆ. ನಮ್ಮ ಹಿಂದುತ್ವದಲ್ಲಿ ಒಂದು ಶಕ್ತಿ ಇದೆ. ಹಾಗಾಗಿ ಇವತ್ತಿನ ದಿವಸ ಇಡೀ ರಾಜ್ಯವೇ ತತ್ತರಿಸುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಕೊರೋನಾ ಎಂಬತಕ್ಕಂತಹ ಮಹಾಮಾರಿ ಕಾಯಿಲೆ ಎಲ್ಲಿಂದೆಲ್ಲದರೂ ಇದೆ. 4 ಜನ ಒಂದು ಕಡೆ ಸೇರಬಾರದು ಎಂಬತಕ್ಕಂತಹ ಒಂದಷ್ಟು ರೀತಿ ನೀತಿಗಳು ಇದೆ. ಆದರೂ ಸಹಿತ ನಮ್ಮ ಭಾರತೀಯರು ಹಿಂದೂ ಸನಾತನ ಧರ್ಮ, ಈ ಧರ್ಮದ ಒಳಹಾದಿಯಲ್ಲಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಎಲ್ಲೂ ಅಂಜಿಕೆ ಇಲ್ಲ, ಭಯ ಇಲ್ಲ, ಭಯ ಪಡಬೇಕಾದ ಅವಶ್ಯಕತೆಯೂ ಇಲ್ಲ. ಯಾಕೆಂದ್ರೆ ನಮ್ಮ ಭಾರತದ ಹೆಣ್ಣು ಮಕ್ಕಳು, ಅದರಲ್ಲೂ ನೀವು ಅರಿಶಿಣ ಪ್ರತಿನಿತ್ಯ ಕಾಯಕದಲ್ಲಿ ಬಳಸುವಂತಹವರು, ಮೆಣಸು ಶುಂಠಿಯನ್ನ ಮನೆಯಲ್ಲಿ ಅಡಿಗೆಗೆ ಬಳಸುವಂತಹವರು, ಮನೆತನ, ಮನೆಯಲ್ಲಿರ್ತಕ್ಕಂತಹ ಎಲ್ಲರ ಆರೋಗ್ಯವನ್ನು ಗುಣಪಡಿಸುವಂತಹ ಚೈತನ್ಯ ಯಾರಿಗಪ್ಪ ಅಂದ್ರೆ ಅದು ನಮ್ಮ ಭಾರತದ ದೇಶದ ಹೆಣ್ಣು ಮಕ್ಕಳಿಗೆ, ಅದು ನಿಮಗೆ ಮಾತ್ರ. ನಮ್ಮ ಭಾರತಕ್ಕೆ ಎಂತಹ ಒಂದು ಮಹಾಮಾರಿ ಕಾಯಿಲೆಗಳು ಬಂದರೂ ಇಲ್ಲಿ ನಿಲ್ಲುವಂಥದ್ದಿಲ್ಲ. ಯಾಕೆಂದ್ರೆ ಇಲ್ಲಿನ ಸೂರ್ಯನ ತಾಪಮಾನ ಆಗಿದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗುಣ ನಿಮ್ಮಲ್ಲಿದೆ. ನೀವು ನಂಬಿರ್ತಕ್ಕಂಥ ದೈವದ ಶಕ್ತಿ ಯಾವ ರೋಗ ರುಜಿನಗಳು ಸಹಿತ ಹತ್ತಿರಕ್ಕೆ ಬರೆಸ್ತಿರತಕ್ಕಂಥ ಒಂದು ಚೈತನ್ಯ ಇಲ್ಲಿದೆ. ಹಾಗಾಗಿ ನಮ್ಮ ಈ ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿ ನಡೀತಿರ್ತಕ್ಕಂಥ ಅನುಷ್ಠಾನಗಳು, ಇವತ್ತಿನ ದಿವಸ ದೇವಿಯ ಪ್ರತಿಷ್ಠಾಪನೆಗೆ ಆಗಮಿಸಿರ್ತಕ್ಕಂಥ ಇಷ್ಟು ಜನ ಭಕ್ತ ಸಾಗರ, ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಭಗವತಿಯ ಅನುಗ್ರಹ ಬಂದು ಪ್ರತಿಯೊಬ್ಬರಿಗೂ ಸಹಿತ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆ ಜೊತೆಗೆ ನೀವು ನಂಬಿರ್ತಕ್ಕಂತಹ ಆರಾಧನೆ, ಪ್ರತಿನಿತ್ಯದ ಕಾಯಕದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಿತ ತಮ್ಮದೇ ಆದಂತಹ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿ ಮನೆತನ ಮತ್ತು ಮನೆಯಲ್ಲಿರ್ತಕ್ಕಂಥವ್ರ ಪ್ರತಿಯೊಬ್ಬರ ಆರೋಗ್ಯ ಮತ್ತು ಪ್ರತಿಯೊಬ್ಬರ ಒಂದು ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥ ತಾಯಂದರು ನೀವಾದ್ರಿಂದ ನೀವು ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು. ನಡೀತಿರ್ತಕ್ಕಂಥ ಈ ಒಂದು ಅನುಷ್ಠಾನದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ದೇವಾಲಯದ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ಚೈತನ್ಯ ಶಕ್ತಿ ಬರಬೇಕಾದ್ರೆ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಕೂತು ದೇವಿನ ಅನುಷ್ಠಾನ ಮಾಡತಕ್ಕಂಥದ್ದು, ದೇವಿಯನ್ನ ಆರಾಧನೆ ಮಾಡತಕ್ಕಂಥದ್ದು. ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಮೌನದಿಂದಿದ್ರು ನನ್ನ ಎದುರುಗ ಕೂತಿರ್ತಕ್ಕಂಥ ತಾಯಂದ್ರು, ತಾವು ಹೆಣ್ಣು ಮಕ್ಕಳು, ನೀವು ಮಾತಾಡುವ ದೇವರುಗಳು. ಅದರಿಂದ ನೀವು ನಿತ್ಯವೂ ಅನುಷ್ಠಾನವನ್ನ, ಪ್ರತಿನಿತ್ಯದ ಕಾಯಕವನ್ನ ಪ್ರತಿನಿತ್ಯ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಇಡೀ ಮನೆತನ ಮತ್ತು ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಸಹಿತ ಶಾಂತಿ, ನೆಮ್ಮದಿಯಾಗಿರಲಿ ಅಂತೇಳಿ ನೀವೇನು ಹರಿಸ್ತಿದ್ದೀರಿ, ನೀವೇನು ಸಂಕಲ್ಪವನ್ನು ಮಾಡ್ತಿದ್ದೀರಿ, ಆ ಸಂಕಲ್ಪದ ಬಲವೇ ಇವತ್ತಿನ ದಿವಸ ತಾಯಿ ಕನಕದುರ್ಗಾಳ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಮತ್ತಷ್ಟು ವರ್ಚಸ್ಸು ಬಂದಿರತಕ್ಕಂತಹದ್ದು. ಇವತ್ತು ನಡೆದಿರತಕ್ಕಂತಹ ಈ ಆಧ್ಯಾತ್ಮಿಕದ ಒಂದು ಕಾರ್ಯಕ್ರಮ, ವಿಶೇಷವಾಗಿ ನಡೆದಿರತಕ್ಕಂಥ ಮಹಾಯಜ್ಞ, ಯಜ್ಞದ ಪೂರ್ವಭಾವಿಯಾಗಿ ಮಾಡಿರ್ತಕ್ಕಂಥ ಸಂಕಲ್ಪ, ಇದೆಲ್ಲವೂ ಸಹಿತ ತಾಯಿ ಕನಕದುರ್ಗಾಳ ಸಂಪೂರ್ಣ ಅನುಗ್ರಹ ಬೆನ್ಗಾನಹಳ್ಳಿ ಸುತ್ತಮುತ್ತ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹಿತ ಶುಭವನ್ನೇ ತರಲಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿತವಾಗಿ ನಡೆಯಬೇಕಾದರೂ ಸಹಿತ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸಹಿತ ಕಾರಣೀಭೂತರಾಗಿದ್ದೀರಿ. ನೀವೆಲ್ಲರೂ ಆರಾಧನೆ ಮಾಡ್ತಿರ್ತಕ್ಕಂಥ, ನೀವೆಲ್ಲರೂ ಶ್ರಮದಿಂದ ಕ್ರಮಬದ್ಧವಾಗಿ ಕಟ್ಟಿಸಿರ್ತಕ್ಕಂತಹ ಕನಕದುರ್ಗಾಳ ಆಲಯ ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಪ್ರಬುದ್ಧಮಾನಕ್ಕೆ ಬಂದು ಇಡೀ ರಾಜ್ಯದಲ್ಲೇ ಒಂದು ಹೆಸರಾಗುವಂತ ದೇವಸ್ಥಾನ ಇದಾಗಲಿ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರಿಗೆ ಅವರವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವಿಯನ್ನ ಪ್ರಾರ್ಥನೆ ಮಾಡ್ತಾ, ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬರಬೇಕಾದ್ರೆ ನಿಮ್ಮೂರಿನ ಡಾಕ್ಟ್ರು, ಇಡೀ ರಾಜ್ಯಕ್ಕೆ ಪ್ರಸಿದ್ಧಿಯವರು, ನನ್ನ ಕಾರ್ಯಕ್ರಮದಲ್ಲಿ ಅವಾಗವಾಗೂ ಬರ್ತಿರ್ತಾರೆ. ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ? ನೋಡೋರು ಇದ್ದೀರಾ? ಇಲ್ಲಿ ನೋಡೋರು ಮಾತ್ರ ಕೈ ಎತ್ತಿ. ಹಾಗಾದ್ರೆ ನಿಮ್ಮೂರಿನ ಡಾಕ್ಟರ್ ಮಂಜುನಾಥ್ ನಿಮ್ಗೆ ಎಲ್ಲರಿಗೂ ಪರಿಚಯನೇ. ಯಾಕೆಂದ್ರೆ ನಮ್ಮ ಜೀ ಕನ್ನಡದಲ್ಲಿ ಡಾಕ್ಟರ್ನು ನಾವು ಕರೆಸ್ತಾ ಇರ್ತೀವಿ. ಉದ್ದೇಶ ಅವರಲ್ಲಿರ್ತಕ್ಕಂಥ ಕೈಗುಣ, ಅವ್ರ ಅಭ್ಯಾಸ ಮಾಡಿರ್ತಕ್ಕಂಥ ಕ್ರಮ. ಹೆಣ್ಣು ಮಕ್ಕಳು ನೀವು ಹೇಗೆ ಮುಖಲಕ್ಷಣ ಚೆನ್ನಾಗಿ ಕಾಣಬೇಕು ಅಂತ ಯೋಚನೆ ಮಾಡ್ತಿರೋ, ನಿಮ್ಮ ಮುಖಲಕ್ಷಣ, ನಿಮ್ಮ ಕೇಶರಾಶಿ ಚೆನ್ನಾಗಿರುವಂತಹದ್ದನ್ನೇ ಅವರು ಅಂತಹದೇ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ಅಲ್ಲಿರ್ತಕ್ಕಂಥ ಕಲೆ ನನ್ನನ್ನು ಇವತ್ತು ಇಲ್ಲಿ ಬರಮಾಡಿದೆ.
ಡಾಕ್ಟರ್ಗೂ ಅವರ ತಂದೆಯವರಿಗೂ ಹಾಗೂ ಈ ದೇವಾಲಯದ ಸಮಸ್ತ ವ್ಯವಸ್ಥಾಪನಾ ಸಮಿತಿಗೂ ಹಾಗೂ ನಮ್ಮ ಲಕ್ಷ್ಮೀ ಪ್ರಸಾದ್ಗೂ ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ನಾನು ಭಗವತಿಯನ್ನ ಪ್ರಾರ್ಥನೆ ಮಾಡ್ದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ತಾಯಿ ಕನಕದುರ್ಗಾಳಲ್ಲಿ ಪ್ರಾರ್ಥಿಸ್ತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗೆ ಪ್ರಚೋದಯಾತ್. ದೇವಿ ದೇವಸ್ಥಾನ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಮಾತಾಡಬೇಕಾದ್ರೆ ಅದು ಯಾರು ಕಾರಣ ಅಂದ್ರೆ, ಮಾತಾಡ್ಲಿಕ್ಕೆ ಅಮ್ಮ ಒಳಗಡೆ ಕೂತು ಮಾತಾಡಬೇಕಾದ್ರೆ ಅದು ನೀವೇ ಕಾರಣ. ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯ ಸಾನ್ನಿಧ್ಯದಲ್ಲಿ ಕೂತು ಅಮ್ಮ ನನ್ನನ್ನು ಮಾತಾಡು ತಾಯಿ ಅಂದ್ರೆ ನಿಮ್ಮನ್ನ ಮಾತಾಡ್ತಾಳವಳು. ಆ ಮಾತಾಡುವಂತಹ ಶಕ್ತಿ ಆ ವಿಗ್ರಹಕ್ಕೆ ಬರಬೇಕಾದ್ರೆ ನೀವೆಲ್ಲರೂ ಒಳ್ಳೆ ಮನಸ್ಸಿನಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರು ಸಹಿತ ನಾವು ಮಾಡುವ ಸಂಕಲ್ಪ ಇದು ನಮ್ಮೊಬ್ಬರ ಹಿತಕ್ಕಾಗಲ್ಲ, ಇಡೀ ಲೋಕ ಕಲ್ಯಾಣಾರ್ಥಕ್ಕಾಗಿ. ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂತಹ ನಮ್ಮ ಈ ಸಂಕಲ್ಪ ಯಾವತ್ತಿಗೂ ಅಭಿವೃದ್ಧಿ ತರ ಪ್ರತಿಯೊಬ್ಬರ ಯಶಸ್ಸಿಗಿರಲಿ. ಭಗವತಿಯ ಪ್ರಾರ್ಥನೆ ಮಾಡೋಣ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹಾಗೆ ನಾಳೆಯಿಂದ ಪ್ರತಿಯೊಬ್ಬರು ನೀವು ಮಾಡಬೇಕಾದಂತದ್ದು, ನಿಮ್ಮ ಮನೆ ಮಕ್ಕಳಿಗೆ ಸಾಧ್ಯವಾದಷ್ಟು ಶುಂಠಿ, ಬೆಳ್ಳುಳ್ಳಿ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತುಳಸಿ, ಮೆಣಸು ಇವೆಲ್ಲವನ್ನು ಸಹಿತ ಉಪಯೋಗಿಸಿ ಒಂದಷ್ಟು ಕಷಾಯ ತರ ಮಾಡಿ ಅವಾಗಿಂದ ಅವಾಗಿ ಕೊಡ್ತಾ ಬನ್ನಿ. ಆದಷ್ಟು ಕೈಗಳನ್ನ ಶುದ್ಧಿಯಾಗಿಟ್ಕೊಳ್ಳಿ. ಕೈಗಳನ್ನ 24 ಗಂಟೆ ಮೂಗತ್ರ ತೆಗೆದುಕೊಂಡು ಹೋಗೋದು, ಕಣ್ಣತ್ರ ತೆಗೆದುಕೊಂಡು ಹೋಗೋದು, ಒಬ್ಬರ ಕೈ ಮುಟ್ಟಿಸ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಈ ಭಾಗಕ್ಕೆ ಕೊರೋನಾ ಭಯ ಇಲ್ಲ, ಆದ್ರೂ ಎಚ್ಚರಿಕೆ ನಮಗೆ ಬೇಕಾಗಿದೆ. ಯಾಕೆಂದ್ರೆ ನಮಗೊಂದು ಸಂತೋಷ ಏನು ಗೊತ್ತಾ, ನಾವೆಲ್ಲ ತಂದೆ ತಾಯಿ ಮನೆಯಲ್ಲಿ ನಮಗೆ ಊಟ ಇಲ್ದಿದ್ರು ಪರವಾಗಿಲ್ಲ, ನಾವು ಹಾಕೊಳ್ಳೋ ಬಟ್ಟೆ ನೆಟ್ಟಿಗಿಲ್ದಿದ್ರು ಪರವಾಗಿಲ್ಲ, ಮಕ್ಕಳನ್ನ ವಿದ್ಯಾವಂತರ ಮಾಡಬೇಕು, ಅಮೆರಿಕ ಕಳಿಸಬೇಕು. ಇದು ನಮ್ಮ ಬುದ್ಧಿವಂತಿಕೆ. ನಾವೆಲ್ಲ ಯೋಚನೆ ಮಾಡ್ತಿರೋದು ಏನಪ್ಪಾ ಅಂದ್ರೆ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಎಲ್ಲ ಅಮೆರಿಕಲ್ಲಿ ಓದಬೇಕು, ಲಂಡನ್ ಅಲ್ಲಿ ಓದಬೇಕು. ಇವತ್ತಿನ ದಿವಸ ಅಮೆರಿಕ, ಲಂಡನ್ ನಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯರು ಸಾಕಷ್ಟು ಜನ ನಮ್ಮ ಊರಿಗೆ ಹೋದ್ರೆ ಸಾಕಪ್ಪ, ನಮ್ಮ ಊರಿಗೆ ಸೇರಿದ್ರೆ ಸಾಕು, ನನ್ನ ತಾಯಿ ತಂದೆ ನೋಡಿದ್ರೆ ಸಾಕು ಅಂತಿದ್ದಾರೆ. ಯಾಕೆ ಈ ಮಾತು ಮೊದಲು ಬರಲಿಲ್ಲ? ಇವತ್ತು ಅಲ್ಲಿ ರೋಗ ಜಾಸ್ತಿ ಆಗ್ತಿದ್ದಂಗೆ ಎಲ್ಲ ನಮ್ಮ ಕಡೆ ತಿರುಗ್ತಾ ಇದ್ದಾರೆ. ಒಂದು ಆಲೋಚನೆ ಮಾಡಬೇಕು. ವಯಸ್ಸಾದಂತಹ ತಂದೆ ತಾಯಿನ, ಪ್ರೀತಿ ವಿಶ್ವಾಸವನ್ನು ಹಂಚತಕ್ಕಂಥ ತಂದೆ ತಾಯಿನ ಬಿಟ್ಟು ನಾವು ಹೊರದೇಶಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಸಹಿತ ಕ್ಷಣ ಮಾತ್ರದಲ್ಲಿ ದೂರ ಆಗೋಗ್ಬಿಡುತ್ತೆ. ಅದು ಹತ್ತಿರದಲ್ಲಿದ್ದು ವಯಸ್ಸಾದ ತಂದೆ ತಾಯಿನ ನೋಡ್ತಾ ಇರ್ತಕ್ಕಂಥ ಸಂಬಂಧವನ್ನ ಗಟ್ಟಿ ಮಾಡ್ತಾ ಎಲ್ಲರ ಒಳಗೆ ನಾನು ಒಬ್ಬರಾಗಿದ್ದೀನಿ ಅಂತ ಹೇಳಿ ಇದೇ ಭಾರತ ದೇಶದಲ್ಲಿ ಭಾರತಾಂಬೆಗೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾ ಇಲ್ಲಿ ಜೀವನ ಮಾಡಿದ್ರೆ ಬೇಡ ಅನ್ನತ್ತೇನು? ಈ ಜೀವನಕ್ಕೆ ಯಾರು ಒಪ್ಕೊಳ್ತಾರೋ ಅವರೆಲ್ಲರೂ ನೆಮ್ಮದಿಯುತವಾಗಿರ್ತಾರೆ. ಅಂತಹ ನೆಮ್ಮದಿಯ ಬದುಕು ಭಾರತದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಸಿಗಲಿ. ಒಳ್ಳೆದಾಗ್ಲಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಳ್ಳೆದಾಗ್ಲಿ.